ಬಳ್ಳಾರಿ ನನ್ ಮಾತು ಕೇಳೋಣ. ಈಗ ನೀವು ಹಣ್ಣು ಹಾಕ್ತಿದ್ದೀರಾ, ಹಣ್ಣು ಮರ ಹೌದು, ಹಣ್ಣು ಮರ ಹಾಕ್ತೀರಾ ಅಣ್ಣ, ನಮ್ ಖುಷಿನೇ. ಅಣ್ಣ ಕೇಳ್ದಂಗೆ ನಾವು ಡಿಮ್ಯಾಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹಣ್ಣು ಬಿಡುವಂತದ್ದು ಹಾಕ್ತೀರಾ, ಕೋತಿಗಳು ಅವು ಇವು ಕುತ್ಕೊಂಡು ಅಕ್ಕಿ ಮರಿ ಕುತ್ಕೊಂತ. ಹೌದು, ಎಲ್ಲಿವರೆಗೂ ಕುತ್ಕೊಂತವಣ ಹಣ್ಣು ಬಿಡೋಷ್ಟೊತ್ತಿಗೆ ಲೈನ್ ಅಂತ ಅಂದ್ಬಿಟ್ಟು ಕತ್ತರಿಸ್ತೀರಾ, ಕರೆಕ್ಟಾ? ಏನ್ ಮಾಡಕ್ಕಾಗಲ್ಲ ಅಂದ್ರೆ ಪ್ರೀ ಪ್ಲಾನ್ ಇರ್ಬೇಕಲ್ವಾ, ಪ್ರಿಕಾಷನರಿ ಕೇರ್ಸ್ ತಗೊಬೇಕಲ್ವಾ, ಅದು ನಮ್ ಕೈಲೇ ಇದೆ ಅಲ್ವಾ. ಹಂಗೆ ಕಟ್ ಮಾಡ್ತಾರೆ 11 kV ಲೈನ್ ಕೆಳಗಡೆ 24 hours ಲೈನ್ ಕೆಳಗಡೆ ಹಾಕಿದ್ರೆ ಹೆಂಗಣ್ಣ? ಈಗ ಈ ಮರ ಅಣ್ಣ ಬರೀ ಜಮ್ನಾಳೆ ಸಾಕ, ಮನೆಗೆ ಬರೀ ಆಪಲ್ ತಗೊಂಡೋಗೋದ ನೀವು? ಇವೆಲ್ಲ ದೊಡ್ಡ ಹಾಗೆ ಆಗ್ತಾವ ತಾನೆ. ಇದು ಕ್ರಾಫ್ಟೆಡ್ ಇದ್ದಲ್ಲ, ದೊಡ್ಡದಾಗಲ್ಲ. ಏನ್ ಬೇಕಾದ ಎಕ್ಸಾಂಪಲ್ ಹೊಂಗೆ ಮರ ನೋಡಿ ಅಷ್ಟೇ. ಇದು ಬೋಟಿ ಇದೆಯಲ್ಲ, ಬೋಟಿನ ಒಳಗಡೆ ನಲ್ಲಿ ಮರ ಎಷ್ಟು ಅದು 25-25 ಎಷ್ಟಿದೆ, ಹೊಗೆ ಅಷ್ಟೇ. ಹುಡ್ಸೆಕಾಯಿ ಹಿಂಗೆ ಇವಾಗ ಹೆಂಗಾಗುತ್ತೆ ಗೊತ್ತಾ, ನಾವು ಪ್ರಜೆಗಳು ಕೇಳಕ್ ಹೋದ್ರೆ ಕೇಳ್ಕವ್ರು ಬಂದು ಹೊಡೆಯಕ್ ಹೋದಾಗ ಅಣ್ಣ ಹಣ್ಣು ಮರ ಯಾಕಣ್ಣ ಹೊಡಿತಿದ್ಯಾ ಅಂದಾಗ್ರು ಲೈನ್ ನಿನ್ ಮನೆ ಕರೆಂಟ್ ಬೇಡವಾ ಅಂತಾರೆ. ನೀವು ಕೇಳಿದ್ರೆ ನಾವು ಹಾಕ್ತಿವಿ ಇನ್ನೆಲ್ಲ ಹಾಕುವ DFS ಆರ್ಡರ್ ಮಾಡೋರೆ ಅಂತೀರಾ. ನಮ್ದು ಏನ್ ಕತೆ? ಈಗ ಅಲ್ಲಿ ಮಣ್ಣು ನೋಡ್ಕೊಂಡಿದ್ರೆ ಏನ್ ಆಕ್ಷನ್ ತಗೊಂಡ್ಬಿಟ್ಟಿದ್ ನಾವು, ಅದಾರ ಮಣ್ಣು ನೋಡಿದ್ದಾರೆ, ಮರ ಕಿತ್ತಾಕಿದ್ದಾರೆ, ಊರ್ ಬರು ಹಂಗೆ ಹೋಗಿರೋದ. ಅಲ್ಲಲ್ಲ ಅದಲ್ಲ, ಇಲ್ಲಿ ಮಣ್ಣು ನೋಡ್ತಿರೋದು, ಇಲ್ಲಿ ಮಣ್ಣು ಅಲ್ಲ ಜಮೀನು ನೋಡಿ ಅಣ್ಣ, ಎವ್ರಿ ಪ್ರಾಬ್ಲಮ್ ಆಸ್ ಎ ಸೊಲ್ಯೂಷನ್ ಹುಡುಕಿ ಮಾಡಿ ಇದು ಮಾಡಕ್ ಹೋಗ್ಬೇಡ್ರಿ, ಸುಮ್ಮನೆ ಅನಾವಶ್ಯಕ ಇದು. ಅಲ್ಲಿವರೆಗೂ ವಾಪಸ್ ಬಂದಿದ್ ನಾವು ರೀಸನ್ ಏನಕ್ಕೆ ಇವ್ರು ಹಾಕೊಂಡಿರೋದು, ಕಾಲಲ್ಲಿ ಹಾಕೋರ ನೀವೆಲ್ಲ ಎಷ್ಟು ಜನ ಕೇಳಿ ಗೊತ್ತಾ, ಅವಶ್ಯಕತೆ ಇದೆಯಾ ಇವ್ರು ಮಾಡ್ಬೇಕು ಅಂತ. ಇಂಥ ಕಡೆ ಅದು 11 kV ಇಲ್ಲ 11 kV ಅವ್ರು ಮಾಡ್ತಾರೆ. ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ ಅದೇ ಏನ್ ಬಂತು, ನಮ್ಗೆ ಅನುಕೂಲ ದುಡ್ಡು ಅನ್ಯಾಯ ಆಗ್ಬಾರ್ದು ಜನಗಳಿಗೆ. ಸರ್ಕಾರಿ ಬೇಕಾದಷ್ಟು ಯಾಕಾಗಲ್ಲ, ದಾರಿ ಮಾಡ್ಸ್ರಿ, ಹಾಕ್ರಿ, ಯಾಕೆ ಬರಲ್ಲ? ಹಿಂಗೆ ವೇಸ್ಟ್ ಇದು ನಾನು ನಂದು GST ಐತೆ ಎಲ್ಲ ಐತೆ, ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ತಾಯಿಯವರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಇವರು ಕಟ್ತಾರೆ, ಏನೋ ಕಟ್ತಾ ಇದ್ದೀವಿ ನಾವು. ನೋ ತಿನ್ಕೊಂಡೆ ಟ್ಯಾಕ್ಸ್ ಕಟ್ಟೋದು ಆಯ್ತಾ, ಅದನ್ನ ಕರೆಕ್ಟಾಗಿ ನಾವು ಉಪಯೋಗಿಸ್ಕೊಳ್ಳಪ್ಪ, ಹಂಗನ ಹೋಗ್ಲಿ ಅಂತ ಅನ್ನೋದು ನಮ್ಗಿರ್ತದೆ ಎಲ್ಲಾರ್ಗು. ನಾನು ಜನಗಳ ನೀವು ಇದು ಮಾಡೋದು ಆಮೇಲೆ ನಮ್ ದುಡ್ಡೇ ತಾನೇ ವೇಸ್ಟ್ ಆಗೋದು. ಎಂಡ್ ಆಫ್ ದಿ ಡೇ ನಿಮಗೆ ಸ್ಯಾಲ್ರಿ ಬಂದಿರ್ತದೆ, ಆಯಣ್ಣ ಸ್ಯಾಲ್ರಿ ಬರೋದು ಬಂದಿರ್ತದೆ, ಎಲ್ರಿಗೂ ಬರೋದು ಬಂದೇ ಇರ್ತದೆ. ಸಾರ್ವಜನಿಕ ದುಡ್ಡು ವಿಷಯ ಹೇಳಿದೆ 3 ತಿಂಗಳಾದ್ಮೇಲೆ ಈಗ ಎಲ್ಲ ಜನಗಳ ದುಡ್ಡೆ, ಆ ಜನದ್ದು ಅನ್ಯಾಯ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು ಅನ್ನೋ ಉದ್ದೇಶ. ನಾವು ಇನ್ನೇನು ಮರ ಉಣ್ಣಬಾರ್ದು ಅಂತ ನಮ್ಗೆ ಯಾವುದೇ ಉದ್ದೇಶನೂ ಇಲ್ಲ, ಮರ ಬೇಡ ಅನ್ನೋದು ಯಾವುದೇ ಉದ್ದೇಶನೂ ಇಲ್ಲ. ಬಂದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ಇದರಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಇಲ್ಲ ಅಂದ್ರೆ ಇದೆಲ್ಲ ಆದ್ಮೇಲೆ ಅಣ್ಣ ಲಾಸ್ಟ್ ಅಲ್ಲಿ ರೋಡ್ ಎಕ್ಸ್ಪೆನ್ಷನ್ ಅಂತ ಬರ್ತದೆ. ಹೌದು, ಇಷ್ಟೆಲ್ಲ ಆಗುತ್ತೆ, ಅವಾಗೆಲ್ಲ ಹೊಡೆದ ಇಷ್ಟೆಲ್ಲ ಆಗುತ್ತೆ, ಇದು ಡಬಲ್ ರೋಡ್ ಆಗುತ್ತೆ. ಇದು ಅಲ್ಲ ನಾವ್ ಯಾರನ್ನ ಕೇಳ್ಬೇಕು ಹೇಳಿ, ನಾವು ಅವ್ರನ್ನ ಕೇಳುವ ಹೋಗಿ ಅಲ್ವಾ, ಅಲ್ಲ ಯಾರನ್ನ ಕೇಳ್ಬೇಕು ನನ್ಗೆ ಗೊತ್ತಿಲ್ಲ, ಹೋಗಕ್ಕಾಗಲ್ಲ, ಅವರೇ ಇಲ್ಲಿ ಬರ್ಬೇಕು, ನಾವು ಹುಡ್ಕೊಂಡು ಹೋಗಕ್ಕಾಗಲ್ಲ. ಇವಾಗ ಅದು ನಾವು ಇದನ್ನ ಇದು ತಲುಪಂಗ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರ್ತದೆ, ನಾವು ಹುಡ್ಕೊಂಡು ಹೋಗಕ್ಕಾಗಲ್ಲ, ನಮ್ಗೆ ಯಾರು ಕೊಡ್ತಾರೆ ಹುಡ್ಕೊಂಡು ಹೋಗೋದು? ನಾವು ಓಡಾಡಲ್ಲ ಸಮಯ, ಇಲ್ಲಿ ನಿಲ್ಸಿದ್ರೆ ಅವರೇ ಬರ್ತಾರೆ. ಸರ್ ಒಂದು ಇನ್ನೊಂದು ಅಣ್ಣ, ಇನ್ನೊಂದು ಸಣ್ಣದು ಹೇಳ್ತೀನಿ, ಒಂದು ಹೈರಾರ್ಕಿ ಅಂತ ಇರುತ್ತಣ್ಣ, ಚಿಕ್ಕವರು ದೊಡ್ಡವರು ಅಂತ ಇರ್ತಾರೆ, ಹೌದಾ? ಈಗ ಸಾಹೇಬ್ರು ಇಲ್ಲಿ ಬಂದವ್ರೆ, ಇವ್ರನ್ನ ಇಲ್ಲಿ ಸ್ಟಾಪ್ ಮಾಡಿದ್ರೆ ಆಟೋಮೆಟಿಕಲಿ ಇವ್ರ ಅಪ್ಪರ್ ಹ್ಯಾಂಡ್ಗೆ ಹೇಳ್ತಾರೆ, ಅವ್ರ ಅಪ್ಪರ್ ಹ್ಯಾಂಡ್ಗೆ ಹೇಳ್ತಾರೆ, ಕರೆಕ್ಟ್ ಅದೇ ಕೆಲಸ ಆಟೋಮೆಟಿಕ್ ಆಗಿ ಬರ್ತದೆ. ನಾವು ಅಲ್ಲಿಗೆ ಹೋದ್ರೆ 6 ತಿಂಗಳು ಓಡಾಡಿದ್ರು ನಮ್ನ ಯಾರು ನೋಡಲ್ಲ, ನೋಡೋಣ ಹೋಗಿ ಸರ್ ಗಿಡ ಹಾಕ್ಬೇಡ ಅಂತ ಹೇಳ್ತಲ್ಲ, ಹಾಕೋ ಜಾಗದಲ್ಲಿ ಹಾಕಿ, 11 kV ಕೆಳಗಡೆ ಹಾಕ್ಬೇಡ್ರಿ.
ಬೇರೆ ಕಡೆ ಜಾಗ ಬೇರೆ ನಾವು ತೋರ್ಸೋದಲ್ಲ ನಿಮ್ ಕೆಲಸ ಏನ್ ಹೇಳಿ ನೀವೇನಕ್ಕೆ ಅಪಾಯಿಂಟ್ ಆಗಿ ಸರ್ ಫಾರೆಸ್ಟ್ ಲ್ಯಾಂಡ್ ಅದು ಸರ್ಕಾರದ ಲ್ಯಾಂಡ್ ಅದು ನಮ್ದೇ ಅದು ನಮಗೆ ಗೊತ್ತಿರಲ್ಲ ಸರ್ ಅಲ್ಲೇ ತಗೊಂಡು ಬರ್ಬೋದಲ್ಲ ನಿಮ್ಮ ದಾಖಲೆಗಳು ಇರ್ತಾವೆ ನಮ್ಮ ಹತ್ರ ಏನಕ್ಕೆ ಇರ್ತವೆ ಇವು ಸರ್ಕಾರದ ಆದೇಶ ಹೌದು ಸ್ವಾಮಿ ಇವತ್ತು ಕೊಡ್ತಾ ಇದೆ ವಾಟ್ಸಪ್ ಮಾಡಿ ಇವತ್ತು ರಜೆ ಇದೆ ಸರ್ಕಾರದ ಆದೇಶ 8 ಕಿಲೋಮೀಟರ್ ಆಗಿದೆ ಇಲ್ಲಿಂದ ಬೇಮ್ಗಲ್ಲಿಂದ ನಮ್ಮ ಗಾಡಿ ಅದು ತಗೊಳ್ತದ ಅದ್ರ ಗಾಡಿ ನಾವು ತಗೊಳ್ತೀವಿ ಆಕ್ಸಿಜನ್ ಆಕ್ಸಿಜನ್ ನಾವು ಉಸಿರಾಡಕ್ಕಾಗುತ್ತೆ ನಾನೇನು ಹೇಳ್ತಾ ಅದಕ್ಕೆ ನೀನು ಹೇಳ್ತಾನೆ ಒಬ್ಬ ಅಲ್ಲ ನಾನು ಕ್ವಶನ್ ನೀವು ಆನ್ಸರ್ ಕೊಡ್ತೀರಾ ನಿನ್ನ ಬಯಾಲಜಿ ಪಾಠ ನಂಗೆ ಮಾಡ್ಬಿಡ್ರೆ ಅರ್ಥ ಆಯ್ತಾ ಇವಾಗ 8 ಕಿಲೋಮೀಟರ್ ಆಡ್ಬೇಕು ನನ್ನ ಹತ್ರ ಇದೆ ದಿನಗಣ ಫೋನ್ ಬಂದಿದೆ ಯಾವ್ದು ನಿಮಗೆ ಸೋಮವಾರ ಬನ್ನಿ